ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೆ. ಇವತ್ತು ನಾನು ಕೆಲವೊಂದಿಷ್ಟು ಯೂಸ್ಫುಲ್ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಹಾನೆಸ್ಟಾಗಿ ರಿವ್ಯೂವನ್ನು ಮಾಡ್ತಾ ಇದ್ದೇನೆ. ರೀಸೆಂಟಾಗಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸನ್ನು ಟ್ರೈ ಮಾಡಿದೆ, ಸೊ ಹಾಗಾಗಿ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ನಮ್ಮ ಬೇಬಿಗಾಗಿ ತೆಗೆದುಕೊಂಡಿರುವಂತಹ ಒಂದು ಸೂಪರ್ ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದರೆ ಈಗಲೇ ನಿಮಗೆ ಗೊತ್ತಾಗಿರ್ತದೆ, ಸ್ಟಾರ್ ಆ್ಯಂಡ್ ಡೈಸಿ ಬೇಬಿ ವಾಕರ್ ಅಂತ. ನೀವು ನಿಮ್ಮ ಮಗುವಿಗೆ ವಾಕರ್ ಏನಾದರೂ ತೆಗೆದುಕೊಳ್ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಈ ವಾಕರು ಸ್ಟಾರ್ ಆ್ಯಂಡ್ ಡೈಸಿ ಬೇಬಿ ವಾಕರ್ ಅಂತ. 6 ರಿಂದ 24 ತಿಂಗಳ ಮಕ್ಕಳಿಗೆ ಇದು ತುಂಬ ಸೂಟೇಬಲ್ ಆಗಿದೆ. ನಾನು ಇದನ್ನು ಅಮೆಝಾನ್ನಲ್ಲಿ ಆರ್ಡರ್ ಮಾಡಿದ್ದೆ ಮತ್ತು ಈಗ ಈ ಕೆಲ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಮಲ್ಟಿ ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಇದು ನಮ್ಮ ಮಗುವಿಗೆ ಹೈಟನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು, ಹಾಗೆ ನಮಗೆ ಕಂಫರ್ಟೇಬಲ್ ಆಗಿರುತ್ತದೆ. ಹಾಗೆ ಇದು 360 ಡಿಗ್ರಿ ರೊಟೇಟ್ ಆಗ್ತದೆ, ಬೇಬಿ ಫ್ರೀಯಾಗಿ ಮೂವ್ ಮಾಡ್ಬೋದು. ಹಾಗೆ ಇದರ ಮುಂಭಾಗದಲ್ಲಿ ಟಾಯ್ಸ್ ಆ್ಯಂಡ್ ಮ್ಯೂಸಿಕ್ ಟ್ರೇ ಇದೆ. ಇದು ಮಗುವಿಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಹಾಗೆ ಬೋರ್ ಕೂಡ ಆಗೋದಿಲ್ಲ. ಈ ವಾಕರ್ದು ಸೀಟ್ ತುಂಬ ಸಾಫ್ಟ್ ಆಗಿದೆ, ಬೇಬಿಗೆ ಕಂಫರ್ಟೇಬಲ್ ಆಗಿರ್ತದೆ. ಇದರ ವೀಲ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ಕೆಳಭಾಗ ಸ್ಟ್ರಾಂಗ್ ಆಗಿದ್ದು ಸೇಫ್ಟಿ ಕೂಡ ತುಂಬ ಒಳ್ಳೆಯದಾಗಿದೆ. ಇದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು, ಹಾಗೆ ಅಟ್ರಾಕ್ಟಿವ್ ಡಿಸೈನ್ ಕೂಡ ಇದೆ. ಹೈಟ್ ಅಡ್ಜಸ್ಟೇಬಲ್ ಕೂಡ ಮಾಡ್ಬೋದು. ಗುಡ್ ಕ್ವಾಲಿಟಿ ಮೆಟೀರಿಯಲ್. ನಮ್ಮ ಮಗು ಇದರಲ್ಲಿ ತುಂಬ ಇಷ್ಟಪಟ್ಟು ಆಡ್ತಾ ಇರ್ತಾನೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದು ಅಮೆಝಾನ್ನಲ್ಲಿ ಅವೈಲೇಬಲ್ ಇದೆ. ಸಮ್ಟೈಮ್ಸ್ ಆಫರ್ನಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗ್ತದೆ. ಓವರಾಲ್ ಹೇಳಬೇಕಂತೇಳಿದರೆ ಈ ವಾಕರ್ ಗುಡ್ ಆಪ್ಷನ್ ಅಂತ ಹೇಳ್ಬೋದು, ಬಟ್ ಲಿಮಿಟೆಡ್ ಟೈಮ್ ಮಾತ್ರ ಯೂಸ್ ಮಾಡೋದು ಬೆಸ್ಟ್. ಮಕ್ಕಳನ್ನ ಮತ್ತೆ ಹೆಚ್ಚಾಗಿ ಅದೇ ಗಾಡಿಯಲ್ಲಿ ಕೂರಿಸ್ತಾ ಇರಬಾರ್ದು. ಒಂದು 15-20 ನಿಮಿಷ ಅಷ್ಟೇ ಸಾಕು ಕೂರಿಸಿದ್ರೆ, ಹೆಚ್ಚಾಗಿ ನಾವು ಅದರಲ್ಲಿ ಕೂರಿಸಬಾರ್ದು. ಹಾಗೆ ನಾನು ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಒಂದು ಸ್ಕೂಟರ್, ಕಿಡ್ಮೆಟ್ ಸ್ಕೂಟರ್ ಅಂತ. ಇದನ್ನು 2 ರಿಂದ 12 ವರ್ಷ ಮಕ್ಕಳಿಗೆ ಅದು ಸೂಟ್ ಆಗುತ್ತೆ, ಅಂದರೆ ಅವರೆಲ್ಲ ಇದನ್ನು ಈ ರೀತಿ ಓಡಿಸ್ಬೋದು. ಇದು ಲೈಟ್ ಬ್ಲೂ ಕಲರಲ್ಲಿ ತುಂಬ ಕ್ಯೂಟ್ ಆಗಿದೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದರ ಫ್ಯೂಚರ್ಸ್ ಏನಂತ ಹೇಳಿದರೆ ದೊಡ್ಡ ವೀಲ್ಸ್ ಇವೆ, ಅಂದರೆ ಬ್ಯಾಲೆನ್ಸ್ ಚೆನ್ನಾಗಾಗ್ತದೆ, ಬ್ಯಾಲೆನ್ಸ್ ಮಾಡ್ಬೋದು. ಆಮೇಲೆ LED ವೀಲ್ಸ್ ಇದೆ, ರಾತ್ರಿ ಹೊತ್ತದು ಗ್ಲೋ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಸ್ಟ್ರಾಂಗ್ ಫ್ರೇಮ್ ಇದೆ, ಈಸಿಯಾಗಿ ಮುರಿಯೋದಿಲ್ಲ ಆ ಥರ. ಆಮೇಲೆ ಹ್ಯಾಂಡ್ಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ನಮಗೆ ಹೈಟಿಗೆ ಯಾವ ಥರ ಹೈಟ್ ಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ರೈಡ್ ತುಂಬ ಸ್ಮೂತಾಗಿ ಆಗುತ್ತೆ. ಇದು ಇತರ ಸ್ಕೂಟ್ರಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಬ್ಯಾಲೆನ್ಸ್ ತುಂಬ ಬೆಟರ್ ಅನ್ನಿಸ್ತಿದೆ. ಸಣ್ಣ ವೀಲ್ಸ್ ಇದ್ದರೆ ರೈಡ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಬಟ್ ಇದರಲ್ಲಿ ಸ್ಮೂತ್ ಆಗಿರ್ತದೆ. ಆದ್ದರಿಂದ ಮಕ್ಕಳು ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು. ಫೋಲ್ಡ್ ಮಾಡೋದು ಕೂಡ ಈಸಿ ಇದೆ, ಟ್ರಾವೆಲ್ಗೂ ತೆಗೆದುಕೊಂಡು ಹೋಗ್ಬೋದು ಎಲ್ಲಿ ಕೂಡ. ನಾನು ತಗೊಳ್ಳುವಾಗ ಇದಕ್ಕೆ 75 ಡಿಸ್ಕೌಂಟ್ ಇತ್ತು, ಹಾಗೆ ಡಿಸ್ಕೌಂಟ್ ಇದೆ. ಬಜೆಟ್ನಲ್ಲಿ ಒಳ್ಳೆ ಸ್ಕೂಟರ್ ಸಿಗುತ್ತೆ. ನನ್ನ ಒಪಿನಿಯನ್ ಪ್ರಕಾರ ಏನಂತ ಹೇಳಿದರೆ ಇದು ಸೇಫು, ಸ್ಟ್ರಾಂಗ್ ಆ್ಯಂಡ್ ಸ್ಟೈಲಿಶ್ ಕೂಡ ಆಗಿದೆ. ಹಾಗೆ ಇದನ್ನು ಗಿಫ್ಟ್ ಕೂಡ ಕೊಡೋಕ್ಕೆ ತುಂಬ ಪರ್ಫೆಕ್ಟ್ ಆಗಿದೆ. ಹಾಗೆ ಇದು ಇನ್ನೊಂದು ಪ್ರಾಡಕ್ಟ್. ಇದು ಏನಂತ ಹೇಳಿದರೆ ಈ ಮೆಷಿನ್ ಸ್ಪ್ರೇಯರ್ ಅಂತ. ಇದನ್ನು ಮನೆ ಬಳಕೆಗೆ ಹಾಗೂ ಗಾರ್ಡನ್ ಕೂಡ ತುಂಬ ಉಪಯೋಗ ಮಾಡ್ತಾರೆ. ಇದು ಒಂದು ಎಲೆಕ್ಟ್ರಿಕ್ ಸ್ಪ್ರೇ ಮೆಷಿನ್. ಇದರಲ್ಲಿ ಸ್ಪ್ರೇ ನೋಸಲ್ ಇಂಟೇಕ್ ಮೆಥಡ್, ಟೋಟಲ್ ಸ್ಟಾಪ್ ಸಿಸ್ಟಮ್ ಮತ್ತು ಪವರ್ಫುಲ್ ಮೋಟರ್ ಅಂತ ಇದೆ. ಅದರಿಂದ ಕೆಲಸ ತುಂಬ ಈಸಿ ಕೂಡ ಆಗ್ತದೆ. ಇದರ ಫ್ಯೂಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿದರೆ ಸ್ಪ್ರೇ ನೋಸಲ್ ಅಂತ ಇದೆ, ಅದು ನೀರು ಮತ್ತು ಲಿಕ್ವಿಡನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ತದೆ. ಹಾಗೆ ಇಂಟೇಕ್ ಮೆಥಡ್ ಡೈರೆಕ್ಟ್ ಲಿಕ್ವಿಡ್ ತೆಗೆದುಕೊಂಡು ಸ್ಪ್ರೇಯನ್ನು ಮಾಡ್ತದೆ. ಹಾಗೆ ಟೋಟಲ್ ಸ್ಟಾಪ್ ಸಿಸ್ಟಮ್ ಅಂತ, ಇದು ಸ್ವಿಚ್ ಆಫ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತದೆ.
ಆಮೇಲೆ ಪವರ್ಫುಲ್ ಮೋಟರ್ ಅಂತ, ಅದು ಸ್ಟ್ರಾಂಗ್ ಪ್ರೆಷರನ್ನು ಕೊಡ್ತದೆ. ಇದನ್ನು ಗಾರ್ಡನ್ ವಾಟ್ರಿಂಗ್ ಮಾಡ್ಬೋದು, ಹಾಗೆ ಕಾರ್ ವಾಷಿಂಗ್ ಕೂಡ ಮಾಡ್ಬೋದು. ಆಮೇಲೆ ಮನೆ ಕ್ಲೀನಿಂಗು, ಪೆಸ್ಟಿಸೈಡ್ ಸ್ಪ್ರೇ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಬಳಕೆ ಮಾಡೋದು ಕೂಡ ಇದು ತುಂಬ ಸಿಂಪಲ್, ಈಸಿ ಆಗ್ತದೆ. ಪೈಪ್ ಕನೆಕ್ಟ್ ಮಾಡಿ ಸ್ವಿಚ್ ಆನ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಕನೆಕ್ಟ್ ಆಗ್ತದೆ. ಮೇಯ್ನಾಗಿ ಏನಂದರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು, ಕರೆಂಟ್ ಇಲ್ಲದಿದ್ದರೆ ಆಗೋದಿಲ್ಲ, ಕರೆಂಟು ಬೇಕೇ ಬೇಕಾಗ್ತದೆ. ಇದನ್ನು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇದು ಮನೆ ಗಾರ್ಡನ್ ಕೆಲಸಕ್ಕೆಲ್ಲ ತುಂಬ ಯೂಸ್ಫುಲ್ ಆಗ್ತದೆ ಈ ಮೆಷಿನ್. ರೆಗ್ಯುಲರ್ ಯೂಸ್ ಮಾಡೋರಿಗಂತೂ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು ಈ ಮೆಷಿನನ್ನು. ಹಾಗೆಯೇ ಮತ್ತೊಂದು ಎಲ್ರಿಗೂ ಉಪಯೋಗವಾಗುವಂತಹ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೇನೆ. ಇದು ಫುಟ್ ಏರ್ ಪಂಪ್ ಅಂತ. ಇದು ಬೈಕ್, ಕಾರ್, ಸೈಕಲ್ ಎಲ್ಲದಕ್ಕೂ ಕೂಡ ಉಪಯೋಗ ಆಗ್ತದೆ. ಇದು ಬರ್ಡ್ಲೈನ್ ಬ್ರ್ಯಾಂಡ್ ಡಬಲ್ ಸಿಲಿಂಡರ್ ಫುಟ್ ಏರ್ ಪಂಪ್ ಅಂತ. ಇದು ಹೈ ಪ್ರೆಷರ್ ಕೊಡ್ತದೆ, ಹಾಗಾಗಿ ಟೈರ್ ತುಂಬೋದು ಕೂಡ ಈಸಿ ಆಗ್ತದೆ. ಹಾಗೆ ಇದರಲ್ಲಿರುವಂತಹ ಮೇನ್ ಫ್ಯೂಚರ್ಸ್ ಏನಂತ ಹೇಳಿದರೆ, ಡಬಲ್ ಸಿಲಿಂಡರ್ ಡಿಸೈನ್, ಅಂದರೆ ವೇಗವಾಗಿ ಅದರಲ್ಲಿ ಗಾಳಿ ಕೂಡ ತುಂಬುತ್ತದೆ. ಆಮೇಲೆ ಪ್ರೆಷರ್ ಗೇಜ್ ಅಂತ, ಎಷ್ಟು ಏರ್ ಹಾಕಿದ್ದೇವೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ನೋಡ್ಬೋದು. ಆ್ಯಂಟಿ ಸ್ಲಿಪ್ ಪೆಡಲ್, ಕಾಲು ಕೂಡ ಜಾರೋದಿಲ್ಲ, ಸೇಫಾಗಿ ಯೂಸ್ ಮಾಡ್ಬೋದು. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ, ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಬಾಡಿ ಇರೋದ್ರಿಂದ ತುಂಬ ಡ್ಯೂರೇಬಲ್ ಆಗಿರ್ತದೆ. ಹಾಗೆ ಟ್ಯೂಬ್ಲೆಸ್ ಟೈರ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ. ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಈ ಪ್ರೈಸ್ ರೇಂಜಲ್ಲಿ ಇದು ತುಂಬ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾರೆಲ್ಲ ನೀವು ಬೈಕು, ಕಾರೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇದು ಇನ್ನೊಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಂದು ಸೂಪರ್ ಕಾಂಬೋ ಪ್ರಾಡಕ್ಟ್ ಬಗ್ಗೆ ನಾನಿವಾಗ ಹೇಳ್ತಾ ಇದ್ದೇನೆ. ಇದು ವುಮೆನ್ ಸ್ಟೈಲಿಶ್ ಟೀ ಶರ್ಟ್. ಇದನ್ನು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ತುಂಬ ಚೆನ್ನಾಗಿದೆ, ಡೈಲಿ ಯೂಸ್ ಮಾಡ್ಬೋದು, ಕಾಲೇಜು, ಹೋಮ್ ವೇರ್ಗೂ ಅಂತೂ ಕಂಫರ್ಟೇಬಲ್ ಆಗಿರ್ತದೆ. ಹಾಗೆ ಇದು ಕೂಡ ಇನ್ನೊಂದು ಟ್ರೆಡಿಷನಲ್ ವೇರ್ ಕುರ್ತಾ. ಇದು ಕೂಡ ತುಂಬ ಚೆನ್ನಾಗಿದೆ, ಪೀಚ್ ಮತ್ತು ಪಿಂಕ್ ಕಾಂಬಿನೇಷನ್ನಲ್ಲಿ ಇದು ತುಂಬ ಎಲಿಗೆಂಟ್ ಆಗಿದೆ. ಕುರ್ತಾ ಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ ತುಂಬ ಚೆನ್ನಾಗಿದೆ, ಸಿಂಪಲ್ ಆದರೂ ಕ್ಲಾಸಿ ಲುಕ್ ಕೊಡುತ್ತೆ. ಪಿಂಕ್ ದುಪ್ಪಟ್ಟ ಫುಲ್ ಔಟ್ಫಿಟ್ಗೆ ರಿಚ್ ಫೀಲ್ ಕೊಡ್ತದೆ. ಎ ಲೈನ್ ಡಿಸೈನ್ ಇದಕ್ಕೆ ಬಾಡಿಗೆ ಕಂಫರ್ಟೇಬಲ್ ಫಿಟ್ ಸಿಗುತ್ತದೆ. ಇದು ಮೆಟೀರಿಯಲ್ ಸಾಫ್ಟ್ ಆಗಿದ್ದು ಡೈಲಿ ಯೂಸ್ಗೆ ಅಥವಾ ಸ್ಮಾಲ್ ಫಂಕ್ಷನ್ಗೆ ಪರ್ಫೆಕ್ಟಾಗಿ ಆಗ್ತದೆ. ಲೈಟ್ ವೆಯ್ಟ್ ಆಗಿದೆ, ಅದಕ್ಕೆ ಫುಲ್ ಡೇ ಹಾಕಿದರೂ ಕೂಡ ಹೆವಿ ಅನಿಸಲ್ಲ. ಬಜೆಟಲ್ಲಿ ಸ್ಟೈಲಿಶ್ ಕುರ್ತಾ ಬೇಕು ಅಂದರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತು ನಾನು 6 ಪ್ರಾಡಕ್ಟ್ಸ್ ಬಗ್ಗೆ ಹಾನೆಸ್ಟಾಗಿ ರಿವ್ಯೂವನ್ನು ಶೇರ್ ಮಾಡಿದ್ದೇನೆ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಥವಾ ಯಾವುದು ನಿಮಗಿನ್ನು ತಗೋಬೇಕು, ಟ್ರೈ ಮಾಡಬೇಕು ಅನಿಸುತ್ತೆ, ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಒಪಿನಿಯನ್ ಪ್ರಕಾರ ಇದು ಬಜೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್, 100% ನಿಮಗೆ ಡೈಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್. ನೀವು ಆರಾಮ್ಸೆ ಇದನ್ನು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಇನ್ನಷ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.